ವಾಟ್ 700 ಫ್ರೆಶರ್ಸ್ ನ ಇನ್ಫೋಸಿಸ್ ಅವರು ತೆಗ್ದಾಕಿದ್ರಾ? Infosys Mysuru campus as nearly 400 freshers faced abrupt termination. Yes guys, allegedly Mysore Infosys ಇಂದ 700 ಫ್ರೆಶರ್ಸ್ ತೆಗ್ದಾಕ್ತಾರೆ and trainees were crying and ಕೆಲವೊಬ್ಬರಂತೂ ಅಲ್ಲೇ ತಲೆಸದ್ ಬೀಳ್ತಾರೆ. Yes guys, ರಿಪೋರ್ಟೆಡ್ಲಿ ಟ್ರೈನೀಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಪ್ಲೀಸ್ ನೈಟ್ ಇಲ್ಲಿ ಸ್ಟೇ ಆಗೋಗ್ಬಿಡಿ, ಸಡನ್ಲಿ ಹೀಗೆ ವರ್ಕ್ ಹಾಕಿದ್ರೆ ಎಲ್ಲಿ ಅಂತ ಹೋಗ್ಬೋದು. ಬಟ್ ಇನ್ಫೋಸಿಸ್ ಸೆಡ್, ನಮ್ದಂತೂ ಗೊತ್ತಿಲ್ಲ, ಯು ಆರ್ ನೋ ಲಾಂಗರ್ ದ ಪಾರ್ಟ್ ಆಫ್ ದ ಕಂಪನಿ. 6 ಗಂಟೆ ಒಳಗಡೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ನಿಮ್ಗೆಲ್ಲ ಗೊತ್ತಿರಲೇಬಹುದು, ಇನ್ಫೋಸಿಸ್ ಒಂದು ಇಂಟರ್ನ್ಯಾಷನಲ್ ಕಂಪನಿ ಅಂಡ್ ಅಲ್ಲಿ ತುಂಬಾನೇ ರಿಗರಸ್ ಹೈರಿಂಗ್ ಪ್ರೋಸೆಸ್ ಇರುತ್ತೆ. ಟು ಗೆಟ್ ಹೈಯರ್ಡ್, ಫ್ರೆಶರ್ಸ್ ನೀಡ್ ಟು ಕ್ಲಿಯರ್ ದೇರ್ ಇಂಟರ್ನಲ್ ಅಸೆಸ್ಮೆಂಟ್. ಎಲಿಜಿಟ್ಲಿ ಆಫ್ಟರ್ ಫೇಲಿಂಗ್ ದೇರ್ ಟಫ್ ಇಂಟರ್ನಲ್ ಅಸೆಸ್ಮೆಂಟ್, ಫ್ರೆಶರ್ಸ್ ನ ಇಮಿಡಿಯೇಟ್ಲಿ ರಿಮೂವ್ ಮಾಡ್ತಾರೆ. ಅಂಡ್ ವರ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಟ್ರೈನೀಸ್ ನ ಕರೆಸಿ ಒಂದು ಕಾನ್ಫಿಡೆನ್ಶಿಯಲ್ ಅಗ್ರಿಮೆಂಟ್ ನ ಸೈನ್ ಮಾಡಿಸ್ತಾರೆ. ಅದಾದ್ಮೇಲೆ ಇಮಿಡಿಯೇಟ್ಲಿ ಕಂಪನಿಯಿಂದ ಹೊರಗಾಗ್ತಾರೆ. ನಾಟ್ ಓನ್ಲಿ ದಿಸ್, IT ವರ್ಕರ್ ಯೂನಿಯನ್ ಅಂಡ್ ಕರ್ನಾಟಕ ಲೇಬರ್ ಮಿನಿಸ್ಟ್ರಿ ಇಸ್ ಗೋನಾ ಆಕ್ಟ್ ಆನ್ ಇನ್ಫೋಸಿಸ್ ಮ್ಯಾಟರ್. ಎಲ್ಲ ಇನ್ಸಿಡೆಂಟ್ ಇಂದ ಎಲ್ರಿಗೂ ಇನ್ಫೋಸಿಸ್ ಮೇಲಿದ್ದ ಟ್ರಸ್ಟ್, ನಂಬಿಕೆ ಕಮ್ಮಿ ಆಗಿದೆ. ಇನ್ಫೋಸಿಸ್ ಮೇಲೆ ಕ್ವಶನ್ಸ್ ರೈಸ್ ಆಗ್ತಿದೆ ಅಬೌಟ್ ದೇರ್ ಎಥಿಕ್ಸ್ ಅಂಡ್ ಟ್ರಾನ್ಸ್ಪರೆನ್ಸಿ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ. ಅಂಡ್ ಅಷ್ಟೇ.